ನಮ್ಮ ಮನೆಯವರಿಗೆ ಯಾವ ವಿಷಯ ಬಗ್ಗೆ ಗೊತ್ತಿಲ್ಲ ಹೇಳ್ರಿ. ಆಲ್ಮೋಸ್ಟ್ ಯಾವ ಟಾಪಿಕ್ ಕೊಟ್ರೂ ಒಂದು ಅರ್ಧ ತಾಸಾದರೂ ಮಾತಾಡ್ತಾರೆ. ಸೈನ್ಸು, ಮ್ಯಾಥ್ಸು, ಹಿಸ್ಟ್ರಿ, ಲ್ಯಾಂಗ್ವೇಜಸ್ಸು, ಎಸ್ಟ್ರಾಲಜಿ, ಸ್ಪೋರ್ಟ್ಸು, ಸ್ಟಾಕ್ ಮಾರ್ಕೆಟು, IT, ಆಧ್ಯಾತ್ಮಿಕ, ಇವಾಗಿನ ಟ್ರೆಂಡ್ AI, ಅದ್ರ ಮೇಲೂ ಬೇಕಿದ್ರೆ ಮಾತಾಡ್ತಾರೆ. ಹಿಂಗೆ ನಮ್ಮ ಮನೆಯವರಿಗೆ ಬೇಕಾದಷ್ಟು ವಿಷಯ ಗೊತ್ತದ ಅಂದ್ರೆ ನನಗೂ ಖುಷಿನ. ಆದ್ರೆ ನನ್ನ ದುಃಖ ಸಂಗತಿ ಏನು ಗೊತ್ತಾ? ಈ ಒಂದು ನಾಲೆಜ್ ನನ್ನ ಜೊತೆ ಶೇರ್ ಮಾಡೋಬೇಕಾರೆ ಆ ಪೀಠಿಕೆ ಕೊಡ್ತಾರಲ್ಲ ಅದು. ಅವ್ರು ಹೆಂಗೆ ಕರೀತಾರೆ ಗೊತ್ತಾ? 1947 ಒಳಗೆ ಏನಾಗಿತ್ತು ಗೊತ್ತದೇನೋ? ನಿಂಗೆ ಗೊತ್ತಿರಂಗಿಲ್ಲ, ಬಾಯಲ್ಲೇ ಹೇಳ್ತೀನಿ ಅಂತಾರೆ. ಆಮೇಲೆ ಒಂದು ಯಾವುದೋ ಹಾಡು, ಇದು ನಿನ್ನ ಚೈಲ್ಡ್ಹುಡ್ ಒಳಗೆ ನೀ ಕೇಳಿರಂಗಿಲ್ಲ, ಬಾಯಲ್ಲೇ ಈ ಹಾಡು ಕೇಳು ಅಂತ ಕರೀತಾರೆ. ಆಮೇಲೆ ಒಂದು ಬುಕ್ಕು, ಆ ಬುಕ್ ಬರೆದವರು ನಿನ್ಗೆ ಗೊತ್ತದೇನೋ? ಅವ್ರ ಬಗ್ಗೆ ನಿಂಗೆ ಹೇಳ್ತೀನಿ ಬಾಯಿಲ್ಲೇ ಅಂತ ಕರೀತಾರೆ. ಇನ್ನು ಮಹಾಭಾರತ, ರಾಮಾಯಣ ಎಲ್ಲ ಆಧ್ಯಾತ್ಮಿಕ ಬಗ್ಗೆ ಮಾತಾಡೋಬೇಕಾರೆ ನಿನ್ಗೆ ಈ ವಿಷಯ ಗೊತ್ತೇ ಇರೋಂಗಿಲ್ಲ, ಬಾಯಿಲ್ಲೇ ನಾ ಹೇಳ್ತೀನಿ ಅಂತ ಕರೀತಾರೆ. ಅಂದ್ರೆ ಇವ್ರು ಹೇಳೋದು ನೋಡಿದ್ರೆ ನನಗೆ ಜಗತ್ನಾಗ ಏನೂ ಗೊತ್ತಿಲ್ಲಪ್ಪ, ನಾ ಏನೂ ತಿಳ್ಕೊಂಡಿಲ್ಲ, ನಂಗೆ ಏನೂ ಬರಂಗಿಲ್ಲ ಅನ್ನೋ ಫೀಲ್. ಹಿಂಗೆ ನಂಗೆ ಮದುವೆಯಾಗಿ ಹೊಸದಾಗಿ ಆಗ್ತಿತ್ತು. ಆದ್ರೆ ಈಗ ಗೊತ್ತಾಗ್ಯದಲ್ಲ ನನ್ನ ಸ್ಟ್ರೆಂಗ್ತ್ ಏನೇನಂತ. ನಾನು ಅದಕ್ಕೆ ಅವ್ರು ಕೇಳ್ತೀನಿ, ನಿಮಗೆ ಟೈಮ್ ಸಿರಿ ಕೆಲಸ ಮಾಡೋದು ಗೊತ್ತದ ಏನು? ಡಿಸಿಪ್ಲಿನ್ ಆಗಿರೋದು ಗೊತ್ತದ ಏನು? ಅಡುಗೆ ಮನೆ ಕೆಲಸ ಮಾಡೋದು ಹಿಂಗೆ ಗೊತ್ತದ ಏನು? ಮನೆ ಇಷ್ಟು ಚಂದ ಇಟ್ಕೋಬೇಕು ಗೊತ್ತದ ಏನು? ನನ್ನ ಇಷ್ಟೆಲ್ಲ ಹಾಬೀಸ್ ಅವ, ಇವು ನಿಮಗೆ ಬರ್ತದೇನೋ ಅಂತ ಈಗ ನಾನು ಕೇಳ್ತೀನಿ. ಹಾಗಾಗಿ ನೀವು ನಿಮ್ಮ ಗಂಡಂದ್ರ ನಾಲೆಜ್ ನೋಡಿಕೊಂಡು ಕುಗ್ಗಬೇಡ್ರಿ. ನಿಮಗೂ ನಿಮ್ಮದೇ ಆದಂಥ ಒಂದು ಸ್ಟ್ರೆಂಗ್ತ್ ಪಾಯಿಂಟ್ಸ್ ಇರ್ತದೆ, ಅದನ್ನು ಐಡೆಂಟಿಫೈ ಮಾಡಿಕೊಂಡು ನಿಮ್ಮ ಸ್ಥಾನ ನೀವು ಪಡ್ಕೊಳ್ರಿ.